ಹಳೆಮಯ್ಯ ಮಾವಯ್ಯ, ನೀವ್ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ನಾನಿಲ್ಲಿ ಆರಾಮಾಗಿದ್ದೀನಿ. ಸಿಟಿಲಿ ಕರೆಂಟ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ಬಟ್ ಜೈಲ್ನಲ್ಲಿಲ್ಲ. 24 ಅವರ್ಸ್ ಇರುತ್ತೆ. ಸ್ನಾನ ಮಾಡೋದಕ್ಕೆ ಹಾಟ್ ವಾಟರ್, ದಿನ ಬೆಳಗ್ಗೆ 6 ಗಂಟೆಗೆ ಒಂದು ಮೊಟ್ಟೆ, ಅರ್ಧ ಲೀಟರ್ ಹಾಲು ಕೊಡ್ತಾರೆ. ದಿನ ಉದಯ ಮೂವೀಸ್ ನಲ್ಲಿ ಫಿಲಮ್ಸ್, ಯೂಟ್ಯೂಬ್ ನಲ್ಲಿ ಸಾಂಗ್ಸ್, TV9 ನಲ್ಲಿ ನ್ಯೂಸ್, ಅದು ಇದು ನೋಡ್ಕೊಂಡು ಖುಷಿಯಾಗಿದ್ದೀನಿ ಅಂತ ಅನ್ಕೊಂಡಿದ್ದೀರಲ್ಲ. ಜೈಲಲ್ಲಿದ್ರೆ ಬದಲಾಗ್ತೀವಿ ಅಂತಾರೆ. ಇಲ್ಲ, ನನ್ನ ದ್ವೇಷದ ಬೆಂಕಿ ಇನ್ನೂ ಉರಿತಾ ಇದೆ. ನನ್ನ ಈ ಪರಿಸ್ಥಿತಿಗೆ ತಂದವರು ಬದುಕಿರಬಾರ್ದು. ನೀನ್ ಆಚೆ ಬಂದ್ಮೇಲೆ ಎಲ್ರನ್ನೂ ಮುಗಿಸ್ಬಿಡೋಣ. ಅಷ್ಟಕ್ಕೂ ನಿನಗೆ ಶಿಕ್ಷೆ ಆಗಿರೋದೆಷ್ಟು? 6 ವರ್ಷ. ಅದರಲ್ಲಿ ನಿನ್ ನಡವಳಿಕೆ ಚೆನ್ನಾಗಿದೆ ಅಂತ 2 ವರ್ಷ ಹೊರಟೋಗುತ್ತೆ. ಇನ್ನ ಗಾಂಧಿ ಜಯಂತಿ, ಕೃಷಿ ಜಯಂತಿ, 2ನೇ ಭಾನುವಾರ, ಅದು ಇದು ಅಂತ 1 ವರ್ಷ ನೆಗೆದ್ ಬಿದ್ದೋಗುತ್ತೆ. ಉಳಿದಿರೋದೆಷ್ಟು? 3 ವರ್ಷ. ಆಡ್ಕ ಬಂದ್ಬಿಡುತ್ತೆ. 3 ವರ್ಷ ನನ್ನ ಕೈಯಲ್ಲಿ ಕಾಯಕ್ಕಾಗಲ್ಲ. ಇವತ್ತೇ ಸಾಯಿಸ್ತೀನಿ ಮಾವಯ್ಯ, ಇವತ್ತೇ. ಜಕ್ಕ ಅವರೇ, ನಿಮ್ಮನ್ನು ಹಾಸ್ಪಿಟ್ಲ್ ಕಳಿಸೋದಕ್ಕೆ ಎಲ್ಲ ಏರ್ಪಾಟ್ ಮಾಡಿದ್ದೀನಿ. ನಿಮಗಿರೋದೇ ಅರ್ಧ ದಿನ ಟೈಮ್. ಹೊರಗಡೆ ಗೊತ್ತಾದ್ರೆ ನಾನು ಕೆಲಸ ಕಳ್ಕೋಬೇಕಾಗುತ್ತೆ. ಹಾಯ್ ಚಂದ್ರು, ನ್ಯೂಸ್ ಪೇಪರ್ ಓದ್ತಾ ಇದೆಯಾ? ಓದು 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 ಓದು. ಚಂದ್ರು, ನಾಳೆ ಓದಿದ್ರೆ ನಿನ್ ಬಗ್ಗೆನೆ ಬಂದಿರೋದು. ಪಾಪ, ಓದಕ್ ನೀನೇ ಇರಲ್ವಲ್ಲ. ಇನ್ನು ಎಷ್ಟು ದಿವಸ ಬೇಕ್ರಿ ನಿಮಗೆ? ಬೇಗ ಬೇಗ ಮುಗ್ಸಕ್ಕಾಗಲ್ಲ? ಹಲೋ ಚಂದ್ರು. ನಿನ್ನ ಚಂದ್ರು ಅಸ್ತಂಗತ. ರೆಕಾರ್ಡ್ ಪ್ರಕಾರ ಜೈಲ್ನಲ್ಲಿದ್ದೀನಿ. ರಿವೆಂಜ್ ಪ್ರಕಾರ ನಿನ್ನ ಚಂದ್ರುನ ಸಾಯಿಸಿದೆ. ಫೋನ್ ಮಾಡ್ತೀನಿ, ಕಿರಚ್ತಾ ಇರು. ನನ್ನ ಬಿಟ್ಬಿಡು, ನನ್ನ ಏನು ಮಾಡ್ಬೇಡ, ನನಗ್ ಕ್ಷಮಿಸ್ಬಿಡು. ಕ್ಷಮಿಸೋದಿಕ್ ನಾನೇನ್ ಜಡ್ಜ? ಜಕ್ಕ. ಚಂದ್ರು 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 ಜಕ್ಕ, ನಾನು ಸುಶೀಲ್ ನಿಮ್ಗೇನು ಆಗಿಲ್ಲ ತಾನೆ? ನಾನೇನ್ ಬದುಕಲ್ಲ. ನಿನ್ನ ಸಾಯಿಸಕ್ಕೆ ಅವ್ರು ನಿನ್ ಮನೆಗೆ ಬರ್ತಿದ್ದಾನೆ. ಸಂಧ್ಯಾ, ಜಕ್ಕ 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 ನಿನ್ ಮನೇಲೆ ಇರ್ತಾನೆ ಅಂತ ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಾ? ಇನ್ನು 10 ನಿಮಿಷದಲ್ಲಿ ನಿನ್ ತಂಗಿನ ಮುಗಿಸ್ತೀನಿ. ನನ್ನ ತಂಗಿ ನಿನಗೇನೋ ಮಾಡಿದಾಳೆ? ನಾನು ನನ್ನವರಿಂದ ದೂರ ಆಗಿ ಜೈಲಲ್ಲಿ ಕೊಳಿತಾ ಇದ್ದೀನಿ. ನೀನು ನಿನ್ನವರಿಂದ ದೂರ ಆಗಿ ಮನೆಯಲ್ಲಿ ಅಳ್ತಾ ಇರ್ಬೇಕು. ಎಲ್ಲೋ ನಿನ್ ತಂಗಿ ಕಾಣಿಸ್ತಾನೆ ಇಲ್ಲ. ಸಂಧ್ಯಾ, ಸಂಧ್ಯಾ. ಅಣ್ಣ, ಏನಣ್ಣ? ಸಂಧ್ಯಾ, ಮನೆಗೆ ಯಾರಾದ್ರೂ ಬಂದಿದ್ದಾರೇನಮ್ಮ? ಇಲ್ವಲ್ಲ, ಯಾರು ಬಂದಿಲ್ಲ. ಯಾಕಣ್ಣ, ಏನ್ ವಿಷಯ? ಏನು ಇಲ್ಲ ನೋಡು, ನಾಳೆಯಿಂದ ನಾನು ಹೇಳೋವರೆಗೂ ನಿನ್ನ ಮನೆಯಿಂದ ಹೊರಗೋಗ್ಕೊಡ್ದು, ಗೊತ್ತಾಯ್ತಾ? ಯಾಕೆ? ಹೇಳ್ದಷ್ಟು ಮಾಡು ಸಾಕು. ಹೋಗು ಒಳಗೆ. ಹಲೋ ಜಕ್ಕ, ನಿನ್ ತಂಗಿಯೇನೋ ಅಷ್ಟೊಂದು ಬ್ಯೂಟಿಫುಲ್ ಆಗಿದ್ದಾಳೆ. ಹೇಳದ್ ಕೇಳು. ಸಾಮಾನ್ಯವಾಗಿ ನಾನ್ ಯಾವ್ದೇ ಹುಡುಗಿ ನೋಡಿದ್ರು ಅನುಭವಿಸ್ಬೇಕು ಅನ್ಸುತ್ತೆ. ಆದ್ರೆ ನಿನ್ ತಂಗಿ ನೋಡ್ದಾಗಿಂದ ಮದುವೆ ಮಾಡ್ಕೋಬೇಕು ಅನ್ನಿಸ್ತಾ ಇದೆ. ಈ ಮದುವೆಯಿಂದ ನಿನ್ ತಂಗಿ ಮೇಲಿರೋ ಆಸೆ, ನಿನ್ ಮೇಲಿರೋ ದ್ವೇಷ ಎರಡು ಕ್ಲಿಯರ್ ಆಗತ್ತೆ. ಇದನ್ನ ಮೀರಿ ಅವಳಿಗೆ ಏನಾದ್ರೂ ಬೇರೆ ಮದುವೆ ಮಾಡೋಕ್ ನೋಡಿದ್ರೆ ಯಾವ ಮದುವೆ ಗಂಡನ್ನು ಉಳ್ಸಲ್ಲ, ಅಲ್ಲೇ ಸಿಗದು ತೋರಣ ಕಟ್ಬಿಡ್ತೀನಿ.
ಈ ವಿಷಯ ಯಾವುದು ನನ್ನ ತಂಗಿ ಗೊತ್ತಾಗದ ಹಾಗೆ ನೋಡ್ಕೊಂಡು ನಾನೊಬ್ಬ ದೊಡ್ಡ ರೌಡಿಯಾಗಿ ಬದಲಾಗ್ಬೇಕಾಯ್ತು. ನೀನ್ ಫ್ಲಾಶ್ ಬ್ಯಾಕ್ ಕೇಳಿದ್ರ ಮೇಲೆ ನಂಗೆ ಒಂದ್ ವಿಷಯ ಅರ್ಥ ಆಯ್ತು. ನಿನ್ ತಂಗಿಗ ಜಕ್ಕ ಏನೋ ಮಾಡ್ತಾನೆ ಅಂತಾನೆ ನಿಂಗ್ ಭಯ. ನೀ ತಲೆ ಕೆಡಿಸ್ಕೊಂಬೇಡ, ನಿನ್ ತಂಗಿ ನಂಗೆ ಕೊಟ್ಬಿಡ, ನಾ ಎಲ್ಲ ನೋಡ್ಕೊಂತೀನಿ. ನೀನೇನೋ ನೋಡ್ಕೊಳ್ಳೋದು? ನಿನ್ನ ಹತ್ರ ಏನೋ ಇದೆ. ನನ್ನ ತಂಗಿನ ನೀನ್ ಹೇಗೋ ಕಾಪಾಡ್ತೀಯಾ? ಏನ್ ಕಾಪಾಡ್ಕೊಳಕ್ ನಿನ್ ತಂಗಿ ಏನ್ ಕಾಶ್ಮೀರ್ ಬಾಡ್ರ? ಕ್ಷಮಿಸಿದ್ರೆ ಹೋಗೋದನ್ನ ಸಾಯಿಸೋವರೆಗೂ ಯಾಕೆ ಇಟ್ಕೋಬೇಕು ಅಂತ ಸುಮ್ನೆ ಬಿಡ್ತಾ ಇದ್ದೀನಿ. ಹೊಟ್ಟೋಗೋ. ಓ, ನಿನ್ನ ಹತ್ರ ಸಾಯ್ಬೇಕು ಅಂತ ಪ್ಯಾಂಟ್ ಶರ್ಟ್ ಹಾಕೊಂಡು ಮೈಸೂರಿಂದ ಬಂದಿಲ್ಲಮ್ಮ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಈ ಸಿಟಿನ ನನ್ನ ತಂಗಿನ ಬಿಟ್ಟು ಹೊಟ್ಟೋಗೋ. ಓ, ಈ ಸಿಟಿನ್ ಬೇಕಾದ್ರೆ ಬಿಡ್ತೀನಿ, ನಿನ್ ತಂಗಿನ ಮಾತ್ರ ಬಿಡಲ್ಲ. ನಿನ್ ತಂಗಿ ನನ್ ಮನೇಲಿ ಹಂಗೆ ಇಟ್ಕೊಂಡಿರ್ತೀಯ? ಯಾರಿಗೋ ಮದುವೆ ಮಾಡ್ಕೊಡ್ತೀಯ ತಾನೆ, ನನಗೆ ಮದುವೆ ಮಾಡ್ಕೊಡು. ನಿನ್ನಂತ ಪರೋಡಿಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡ್ಬೇಕೇನೋ? ದುಡ್ಡಿದ್ರೆ ಪರೋಡಿ ಪರಮಾತ್ಮ ಎಲ್ಲ ಒಂದೇ ಗುರು. ಇರೋದು ಅವ್ರಿಗೇನು ಇರಲ್ಲ, ಯೋಚನೆ ಮಾಡಿ ನೋಡು. ಏನೋ ನೀನು ನಡಿ. ಹೋಗೋಗು, ಆ ಜಕ್ಕ ಕೇಳ್ತಾನೆ ನಿನ್ ಪುಕ್ಕ. ಇಲ್ಲಿಂದ ಸಂಧ್ಯಾನ್ ಕರ್ಕೊಂಡು ಹೋಗೋಣ ಅಂದ್ರೆ ಇವಳ ಜೊತೆ ಸಂಬಂಧಿಕರು ಬರೋ ಬದಲು ಬರೀ ಸಮಸ್ಯೆಗಳು ಬರಂಗಿದೆಯಲ್ಲ. ಏನ್ ಮಾಡ್ಲಿ? ಆ ಜಕ್ಕ ನಮ್ ಶರತ್ ಭಾವನಿಗೆ ಹಾವಳಿ ಕೊಡೋದ್ ಗ್ಯಾರಂಟಿ. ಅಷ್ಟ್ರಲ್ಲಿ ನಾನೇ ಜಕ್ಕನಿಗೆ ಹಾವಳಿ ಕೊಟ್ರೆ ಸಮಸ್ಯೆ ಸಮಾಪ್ತಿ. ಆ ಕ್ರಾಕ್ ನನ್ ಮಗ ಏನಿದೆಲ್ಲ ಬ್ಯಾಂಡೇಜ್ ಅಂತ ಕೇಳಿದ್ರೆ ಏನ್ ಹೇಳ್ತಿರೋ? ಬಳೆ ಮಾರ್ಕೆಟ್ ಅಲ್ಲಿ ಒಬ್ಬ ಹೊಡೆದ ಅಂತ ಹೇಳ್ತೀವಣ್ಣ. ಹೇಳಿ, ಯಾವನು ಬಂದು ನಮ್ಗೆ ಇದ್ದ ಅಂತ ಅವನು ಗೊತ್ತಾದ್ರೆ ಜೈಲಲ್ಲಿ ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತಾನೆ. ಅಣ್ಣ ಸುಳ್ಳು ಹೇಳಿದ್ರು ಅಣ್ಣಂಗ್ ಆಗಲ್ವಲ್ಲ ಅಣ್ಣ. ಮುಚ್ಕೊಳ ಬಾಯಿ. ಮೊದ್ಲೇ ತಿಕ್ಕಲ್ ನನ್ ಮಗ ಅವನು. ಸುಳ್ಳು ಯಾವ್ದು ನಿಜ ಯಾವ್ದು ಅಂತ ಅವನಿಗೇನ್ ಗೊತ್ತಾಗತ್ತೆ? ಯಾವನ್ ಏನ್ ಹೇಳಿದ್ರು ನಂಬ್ತಾನೆ. ಮುಚ್ಕೊಂಡು ನಾನು ಹಿಂದೆ ಬನ್ನಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಅಳಮೆಯ, ನಿನ್ಗೊಂದು ಗುಡ್ ನ್ಯೂಸ್. ಏನು? ನಾಳೆ ನೀನ್ ರಿಲೀಸ್ ಆಗ್ತಾ ಇದೀಯಾ? ಗೊತ್ತು. ಈ ಬ್ಯಾಂಡೇಜ್ ಎಲ್ಲ ಏನು? ಅಣ್ಣ ಅದು ಬಳೆ ಮಾರ್ಕೆಟ್ ನಲ್ಲೊಬ್ಬ. ಏಯ್, ಮುಚ್ಕೊಳ ಬಾಯಿ. ನಾನಿಲ್ವಾ ಹೇಳ್ತೀನಿ. ಬಿಕ್ನಾಸಿ ನನ್ ಮಗನೇ. ಏನಿಲ್ಲ ಹಳೆ ಭಯ್ಯ, ಆ ಬಳೆ ಮಾರ್ಕೆಟ್ ಹತ್ರ ಗಾಡಿಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಒಬ್ಬ ಹುಡುಗ ಅಡ್ಡ ಬಂದ್ಬಿಟ್ಟ. ಅವ್ನ ಅವಾಯ್ಡ್ ಮಾಡಕ್ ಹೋಗಿ ಒಂದ್ ಮರಕ್ಕೆ ಡ್ಯಾಶ್ ಹೊಡೆದಿದ್ದಕ್ಕೆ ಹಿಂಗ್ ಕೈ ಕಾಲು ಮಕ ಬುತ್ತಿ ಎಲ್ಲ ಕೆತ್ಕೊಂಡ್ ಬಂದವೆ. ನಂಬಿಕೆ ಬರ್ಲಿಲ್ವಾ? ಇರೋ ವಿಷಯ ಹೇಳಿದ್ವಿ, ಇದ್ರ ಮೇಲೆ ನೀನ್ ಏನ್ ಹೇಳ್ತೀಯ ಹೇಳು. ಬಳೆ ಮಾರ್ಕೆಟ್ ನಲ್ಲಿ ಸಂಧ್ಯಾನ್ ಹುಡ್ಕೋಕ್ ಹೋದ್ ನಿಮ್ಮನ್ನೆಲ್ಲ ಒಬ್ಬ ನಿಮ್ಮನ್ನೆಲ್ಲ ಹೊಡೆದಿದ್ದಾನೆ. ನಮ್ಮನ್ನ ನಮ್ಮೇಲ್ ಕೈ ಮಾಡೋ ಮೀಟ್ರು ಈ ಬೆಂಗಳೂರಲ್ಲಿ ಯಾವ ನನ್ ಮಗನ್ಗೆ ಐತಾಳೆ ಮಯ್ಯ. ರಜನಿ ಅಳಮಯ್ಯ, ಇವನೇ ನಮ್ ಕಡೆ ಅವ್ರನ್ನೆಲ್ಲ ತತ್ಕಿದ್ ಇವನೇ. ಗೊತ್ತು. ಗೊತ್ತಿತ್ತು ಯಾಕೆ ಪಕ್ಕದಲ್ಲಿ ಇಟ್ಕೊಂಡಿದ್ಯಾ? ಎತ್ಬಿಡ ತಾನೆ. ಯಾಕೆ ಸಾಯಿಸ್ಬೇಕು? ಇವನು ನಮ್ ಸಂಧ್ಯಾನ ಲವ್ ಮಾಡ್ತಾ ಇದ್ದಾನೆ. ಅದು ಗೊತ್ತು. ಜಕ್ಕ ಸರ್ ಆಲ್ರೆಡಿ ಎಲ್ಲ ವಿಷಯ ಹೇಳಾಗಿದೆ. ಹೌದಾ? ಜಕ್ಕ ಸರ್ ಮೈಸೂರಲ್ಲಿ ಸೈಲೆಂಟ್ ಆಗಿದ್ದ ಏರಿಯಲ್ಲಿ ಡೀಸೆಂಟ್ ಆಗಿದ್ದ ಫ್ಯಾಮಿಲಿ ಜಕ್ಕ ಸರ್ ನಮ್ದು. ಆ ಸಂಧ್ಯಾ ನಮ್ಮನ್ನ ರೋಡ್ ತಂದ್ಬಿಟ್ಲು, ಲವ್ ಮಾಡ್ತೀನಿ ಅಂತ ಹಾತ್ ಕೊಟ್ಲು. ಅವ್ರ ಅಣ್ಣ ಬೇರೆ ನಾನು ಸಾಯಿಸ್ತೀನಿ ಅಂತ ಓಡಾಡ್ತಾ ಇದ್ದೇನೆ. ಜಕ್ಕ ಸರ್ ನಿಮ್ಗೆಲ್ಲ ವಿಷಯ ಹೇಳಿದಿರಲ್ಲ ಜಕ್ಕ ಸರ್. ಅವನ್ ಸಾಯಿಸ್ತಾನೆ ಅಂತ ಇಲ್ಲೇ ಯಾಕೋ ಬಂದು ಒಕ್ಕರ್ಸ್ಕೊಂಡೆ. ಮೆಟ್ಲತ್ತೊಂದ್ ಫೇಲ್ ಆದ್ರೂ ಲಿಫ್ಟ್ ಹತ್ತೊಂದ್ ಪಾಸ್ ಆಗ್ಬೇಕು ಅಂತ ನಮ್ ಜಕ್ಕ ಸರ್ ಅವಳ ಮದುವೆ ಆಗ್ತಿದ್ರೆ ಅವ್ರ ಅಣ್ಣ ಅದನ್ನ ನೋಡ್ಕೊಂಡು ಹೊಟ್ಟೆ ಹುರ್ಕೊಬೇಕು. ಅದನ್ನ ನೋಡಿ ನನಗೆ ಹಾಲು ಕುಡ್ದಂಗ ಆಗ್ಬೇಕು. ನನ್ನ ಆಸೆ ಇಷ್ಟೇ ಜಕ್ಕ ಸರ್, ಪೂರೈಸ್ತಿರಲ್ಲ? ತೀರಿಸ್ತೀನಿ, ನೀನ್ ಹೋಗು. ಜಕ್ಕ ಸರ್ ನಾನು ಎಲ್ಲಿ ಅಂತ ಹೋಗ್ಲಿ, ಈ ಸಿಟಿಲಿ ಒಂಟಿಯಾಗಿ ಓಡಕ್ಕೆ ಭಯ ಆಗ್ತಿದೆ. ಆ ಶರತ್ ನನ್ನ ಯಾವಾಗ ಸಾಯಿಸ್ಬಿಡ್ತಾನೋ ಅಂತ. ಜಕ್ಕ ಸರ್ ನಾನು ಇವ್ರ ಜೊತೆ ಇದ್ಬಿಡ್ತೀನಿ. ಜಕ್ಕ ಎಲ್ಲಿರ್ತೀಯ? ಏನ್ ನನ್ ತಲೆ ಮೇಲೆ ಇರ್ತೀಯ? ಜಕ್ಕ ಸರ್ ಮಾವಯ್ಯ ಆಗ್ಲಿ, ಬಾರೋ ಬಾ ಬಂದು ಸಾಯಿ. ಅಣ್ಣ ಆ ರಜನಿ ನಮ್ಮ ಮೈನೆಲ್ಲ ಚಟ್ನಿ ಮಾಡಾಕ್ಬಿಟ್ಟಿದ್ದಾನೆ. ಹೋಗಿ ಅವನ ಜೊತೆಯಲ್ಲಿ ಇಟ್ಕೊ ಅಂತ ಹೇಳ್ತಾ ಇದ್ದಾರೆ ಈ ಜಕ್ಕಣ್ಣ. ಈಶ್ವರ ಗಂಗೆನ ತಲೆ ಮೇಲೆ ಇಟ್ಕೊಂಡಂಗೆ ನಮ್ಮ ಅಳಿಯ ಸಂಧ್ಯನ ಹೊಗಳದವ್ರನ್ನೆಲ್ಲ ತಲೆ ಮೇಲೆ ಕೂರ್ಸ್ಕೊತಾವನೆ. ಅಷ್ಟಕ್ಕೂ ಈ ರಜನಿ ನಮ್ಮ ಮಳಿನ ಹತ್ರ ಯಾಕೆ ಬಂದಿದ್ದಾನೆ? ಅವನ್ ಸ್ಕೆಚ್ ಏನು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಏಯ್ ಆ ರಜನಿನ್ ಕರಿಯೋ ಇಲ್ಲಿ. ಸರ್ ಕರೆದ್ರಂತೆ? ಬಾ ಗುಂಡಾಕನ. ಬೇಡ ಸರ್, ಲಿಕ್ಕರ್ ಹಾಕಿದ್ರೆ ನನ್ ಫಿಲ್ಟರ್ ಓಪನ್ ಆಗ್ಬಿಡುತ್ತೆ ಸರ್. ಲಿಕ್ಕರ್ ಕಂಡಿಡ್ದಿರೋದೇ ಲಿಂಕ್ ಮ್ಯಾಟರ್ ನ ಓಪನ್ ಮಾಡೋದಕ್ಕೆ. ಬಾ ಕೂತ್ಕೊ ಮಾತಾಡೋಣ. ಒಂದ್ ಪೆಗ್ ಹಾಕು. ಪೆಗ್ಗು ಬಿಗ್ ಆಗ್ಬಿಡುತ್ತೆ. ನಂಗೆ ಬರೀ ಒಂದ್ ಕ್ಯಾಪ್ ಸಾಕು. ಕ್ಯಾಪು? ಯಾವ ಕ್ಯಾಪು? ಇಲ್ಲಿ ನೋಡಿ, ಇದು ಈ ಕ್ಯಾಪ್. ಈ ಕ್ಯಾಪು ಹಾಕಿ. ಸಾಕು. ಏನು ಇವನು ಡ್ರಿಂಕ್ಸ್ ನ ಟಾನಿಕ್ ತರ ಕುಡಿದು ಒಳ್ಳೆ ಟಾರ್ಜನ್ ತರ ಆಡ್ತಾವನೆ. ನನ್ನ ಹೆಂಡತಿ ಬೈತಾಳಣ್ಣ, ದಿನ ಲೇಟ್ ಆಗಿ ಬರ್ತೀಯ ಅಂತ ನನ್ ಮನೆಗೆ ಹೋಗ್ತೀನಣ್ಣ. ಮಾತಾಡ್ಕೋಣ ಬಿಡು. ಏನ್ ಮಾತಾಡ್ಕೋಣ?
ಏನು ಇಲ್ಲ, ನೀವು ನಮ್ಮ ಬಳಿನ ಹತ್ರ ಯಾಕೆ ಸೇರ್ಕೊಂಡ್ರಿ, ನಿಮ್ಮ ಸ್ಕೆಚ್ ಏನು ಅಂತ. ನನ್ ಸ್ಕೆಚ್ಚು ಸ್ಕೀಮು ಸೈಡ್ಗಿಡು. ಅಲ್ಲ, ನೀವೆಲ್ಲ ಲಕ್ಸೂರಿಯಸ್ ಆಗಿ ಈ ತರ ತಿಂದು ಕುಡಿದು ತೇಗ್ತಿರಲ್ಲ, ಇದಕ್ಕೆಲ್ಲ ನಿಮಗ್ ಮಂತ್ಲಿ ಇನ್ಕಮ್ ಸೋರ್ಸ್ ಏನ್ರು? ಅದು ಬಂದು ಏಯ್ ನೀನ್ ಹೇಳು. ಸೆಟ್ಲ್ಮೆಂಟ್ ಡೀಲಿಂಗ್. ಬರ ಇಲ್ಲಿ, ಬರ ಇಲ್ಲಿ. ಕಮಾನ್, ಈಗ ಹೇಳು. ಅದೇ ಸೆಟ್ಲ್ಮೆಂಟ್. ಕುತ್ಕೋ. ಹೇಳು. ಸೆಟ್ಲ್ಮೆಂಟ್ ಡೀಲಿಂಗ್ ಅಂದ್ರೆ ಬೇರೆಯವ್ರ ಜಾಗದಲ್ಲಿ ನಮ್ಮವ್ರನ್ನ ಕೂರಿಸಿ ನಮ್ದೇ ಜಾಗ ಅಂತ ಗಲಾಟೆ ಮಾಡಿಸಿ ಆಮೇಲೆ ನಾವೇ ಅವ್ರನ್ನ ಸೆಟ್ಲ್ಮೆಂಟ್ ಕರೆದು ದುಡ್ಡು ಎಣಿಸ್ಕೊಂತೀವಿ. ತಪ್ಪಲ್ಲೇನಾ? ತಪ್ಪಲ್ಲೇನೋ? ತಪ್ಪೆ. ಜಕ್ಕಾ ಸರ್ ಹೆಸರು ಹೇಳಿ ರೋಲ್ ಕಾಲ್ ಮಾಡೋ ದುಡ್ಡು ನೀವು ಮುಂಡಾಯಿಸೋದಲ್ದೆ ನನ್ನೂ ಕುಡಿಸಿ ನನ್ನೂ ಹಾಳು ಮಾಡ್ತೀರಾ? ತಪ್ಪಲ್ಲೇನಾ? ತಪ್ಪಲ್ಲೇನಾ? ಕುಡಿಸ್ತೀಯಾ? ಪಾಂಡು, ನನ್ನ ಕರ್ಸಿದ್ದೇನೋ ಸ್ಕೆಚ್ ಕೇಳಬೇಕು ಅಂತ ಕೇಳ್ದೇನೆ ಎಸ್ಕೇಪ್ ಆಗ್ತಿದ್ಯಲ್ಲ. ನನ್ಗೆ ಗ್ಯಾಸ್ಟ್ರಿಕ್ ಟ್ರಬಲ್, ಟೈಮ್ಗೆ ಒಂಚೂರು ತಿನ್ಬಿಟ್ಟು ಬೇಗ ಮಲಿಕೋ ಅಂತ ಡಾಕ್ಟರ್ ಹೇಳೋರು. ನಮ್ ಡಾಕ್ಟರ್ ಏನ್ ಹೇಳಿದಾರೆ ಗೊತ್ತಾ? ಒಂದ್ ಕ್ಯಾಪ್ ತಗೊಂಡು ಯಾರನ್ನು ಮಲ್ಕೊಳಕ್ ಬಿಡ್ಬೇಡ ಅಂತ ಹೇಳಿದಾರೆ. ಅವನ್ ಯಾವ ಸೀಮೆ ಡಾಕ್ಟ್ರೇ? ಡಾಕ್ಟರ್ ಜಕ್ಕ. ಸಂಧ್ಯಾ ಸಿಗೋವರೆಗೂ ಯಾರು ಮಲ್ಕೊಳಕ್ ಬಿಡ್ಬೇಡ ಅಂತ ಹೇಳಿದಾರೆ. ನನಗ್ ನಿದ್ದೆ ಬರ್ತಾ ಇದೆಯಪ್ಪ. ಮತ್ತೆ ನನ್ ಸ್ಕೆಚ್ ಬೆಳಿಗ್ಗೆ ಕೇಳ್ತೀನಿ. ಏಯ್ ಮಲಿಕೋಗ್ರು. ನೀನ್ ಮಲ್ಕೊಂಡು ಅವ್ರು ಮಲ್ಕೊಂಡ್ಬಿಟ್ರೆ ನನ್ನ ಕರ್ಸಿದ್ಯಾಕೆ ಕುಡ್ಸಿದ್ಯಾಕೆ? ಏನ್ ಗುರುವೆ, ಕುಡ್ದಿದ್ದೆ ಇಷ್ಟು. ಎಷ್ಟು ಕುಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕಿಕ್ ಏರಿದೆ ಅನ್ನೋದು ಇಂಪಾರ್ಟೆಂಟ್. ನನಗ್ ಗೊತ್ತಿಲ್ಲದೆ ನಿನ್ನ ಹತ್ರ ಒಂದ್ ವಿಷಯ ಕೇಳ್ತೀನಿ. ನೀನ್ ಒಬ್ಬ ಓಡಾಡೋದಕ್ಕೆ ನಿನ್ನಿಂದೆ 10 ಸ್ಕಾರ್ಪಿಯೋ ಗಾಡಿಗಳು, ಇಷ್ಟೊಂದ್ ಜನ ವೇಸ್ಟ್ ಬಾಡಿಗಳು, ಯಾಕೆ ನೀನ್ ಒಬ್ಬನಿಗೆ ಓಡಾಡಕ್ಕೆ ಏನೋ ದೊಡ್ಡ ರೋಗ ನಿನಗೆ? ಹಂಗಲ್ಲ ಗುರು, ಅದು ಬಂದು ಎಲ್ಲಿದ್ದೆ ನಾನು? ದೊಡ್ಡ ರೋಗದಲ್ಲಿದ್ದೆ. ನಿನಗೇನ್ ದೊಡ್ಡ ರೋಗ ಅಂತ? ನೀ ತಗೊಂಡೋಗೋ ಆ ಸ್ಕಾರ್ಪಿಯೋ ಗಾಡಿಗಳಿಂದ ಊರೆಲ್ಲ ಟ್ರಾಫಿಕ್ ಜಾಮ್ ಆಗಿ ಜನಗಳಿಗೆಲ್ಲ ಎಷ್ಟು ತೊಂದರೆ ಆಗತ್ತೆ ಅಂತ ಗೊತ್ತಿಲ್ಲ ನಿನಗೆ? ಅದು ಅಲ್ಲದೆ ಅದರಿಂದ ಬರೋ ಸ್ಮೋಕ್ ಇಂದ, ಪೊಲ್ಯೂಷನ್ ಇಂದ ಜನಗಳಿಗೆಲ್ಲ ನಿಂತರೆ ದೊಡ್ಡ ರೋಗ ಬರಲ್ಲೇನೋ? ಅದು ಅಲ್ಲದೆ ಅದಕ್ಕಾಗೋ ಪೆಟ್ರೋಲ್ ಇಂದ ದೇಶದ ಎಕಾನಮಿ ಕೆಳಗೆ ಬಿದ್ದು ಪ್ರೆಸಿಷನ್ ಬಂದು ಯಾರು ಯಾರು ನಮ್ಮ ಅಣ್ಣನ್ ಬಿಟ್ಬಿಡು ಗುರು. ನಿಮ್ಮ ಅಣ್ಣನ್ ಸ್ಟಾಪ್ ಕಮಿಂಗ್. ಅಲ್ಲ, ರಾಮಕೃಷ್ಣ ಅಂತ ಟಿವಿ ನೋಡ್ಕೊಂಡ್ ಕೂತಿರೋನ್ನ ಕರ್ಸಿ ಕೂಡಿಸಿ ಸ್ಕೆಚ್ ಕೇಳದೆ ಹೋಗ್ತಾ ಇದ್ಯಾ? ಈಗೇನ್ ಅರ್ಜೆಂಟು, ಹೋಗ್ ಮನಿ ಕಳತ್ತಾನೆ. ನೋ, ನಾನ್ ಸ್ಕೆಚ್ ಹೇಳ್ದೆ ಮಲಿಕಳಲ್ಲ. ಇಳಿ ಕೆಳಗಡೆ, ಇಳಿ. ಮೇಲೆ ಕತ್ತು ಹಿಡಿದು ಮಾಡ್ತಾ ಇದ್ರೆ ಆಯಾಸ ಜಾಸ್ತಿ ಆಗುತ್ತೆ. ಇಷ್ಟೊಂದು ಆಯಾಸ ಇರೋ ನಿನಗೆ? ಅವತ್ ಬಳೆ ಮಾರ್ಕೆಟ್ ಅಲ್ಲಿ ಇವ್ನು ಹೊಡೆದಾಕ್ಬಿಡಿ ಸಂಧ್ಯಾ ನಳ್ಕ ಬನ್ನಿ ಅಂತೆಲ್ಲ ಆವಾಜ್ ಆಗ್ತಾ ಇದ್ದೆ. ಈಗ ಹಳೆ ಕತೆ ಎಲ್ಲ ಯಾಕೆ? ಹಾಗಾದ್ರೆ ಹೊಸ ಕತೆ ಮಾತಾಡೋಣ. ಕತೆ 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 ಕತೆ. ಈಗ ಟೈಮ್ ಎಷ್ಟಾಯ್ತು? ನೀನ್ ನನ್ ಮೇಲೆ ಕೋಪ ಮಾಡ್ಕೊಂತ ಇದ್ಯಾ? ನಾನು ಇನ್ನೊಂದ್ ಕ್ಯಾಪ್ ಹಾಕೊಂಡ್ ಬರ್ತೀನಿ, ಆಮೇಲೆ ಮಾತಾಡೋಣ. ಇವನ್ ಇನ್ನೊಂದ್ ಕ್ಯಾಪ್ ಹಾಕೊಂಡ್ ಬಂದ್ಬಿಟ್ರೆ ನನ್ ಟಾಪ್